ಅಂತೂ ಇಂತೂ ಶಿಕ್ಷಣ ಇಲಾಖೆ ಪೋಷಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. 1ನೇ ತರಗತಿ ವಯೋಮಿತಿ ನಿಯಮ ಗೊಂದಲಕ್ಕೆ ಪರಿಹಾರ ನೀಡಿದೆ. ಆದರೆ ಇದು ತಾತ್ಕಾಲಿಕ ಪರಿಹಾರವಷ್ಟೇ. ಯಾಕಂತೀರಾ? ಎಲ್ಲದ ನೋಡಿ. ಪ್ರವೇಶಾತಿ ಗೊಂದಲಕ್ಕೆ ಪರಿಹಾರ. ನಿಮ್ಮ ಮಗ ಇಲ್ಲವೇ ಮಗಳ ವಯಸ್ಸು 5 ವರ್ಷ 5 ತಿಂಗಳು ಆಗಿದೆಯೇ? ಎಲ್ಕೆಜಿ, ಯುಕೆಜಿ ಅಥವಾ ಅಂಗನವಾಡಿಗೆ ಕಳಿಸ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮಗುವನ್ನ 1ನೇ ತರಗತಿ ಅಡ್ಮಿಷನ್ ಮಾಡಿಸಬಹುದು. ಕಳೆದ 4 ತಿಂಗಳಿನಿಂದ ಇದ್ದ ಗೊಂದಲಕ್ಕೆ ಇದೀಗ ಶಿಕ್ಷಣ ಇಲಾಖೆ ತಾತ್ಕಾಲಿಕ ಪರಿಹಾರ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಶಿಕ್ಷಣ ಇಲಾಖೆ ಪ್ರಸಕ್ತ ವರ್ಷಕ್ಕೆ ಮಾತ್ರ ವಯೋಮಿತಿ ಸಡಿಲಿಕೆ ಮಾಡಿದೆ. ಇದು ಕೇವಲ ರಾಜ್ಯ ಪಠ್ಯಕ್ರಮಕ್ಕೆ ಮಾತ್ರ ಅನ್ವಯವಾಗಲಿದ್ದು ಸಿಬಿಎಸ್ಇ, ಐಸಿಎಸ್ಇಗೆ ಈ ಸಡಿಲಿಕೆ ಇರಲ್ಲ. 5.5 only for this year and who have passed UKG ಪಾಸ್ ಆಗಿರಬೇಕು, 5.5 ಆಗಿರಬೇಕು. ಅದು ಈ ವರ್ಷಕ್ಕೆ ಮಾತ್ರ. ಓಕೆ, ಒಂದೇ, ನೆಕ್ಸ್ಟ್ ಇಯರ್ಗಲ್ಲ. ಇಲ್ಲಿಯವರೆಗೆ 6 ವರ್ಷ ಪೂರೈಸಿದ ಮಕ್ಕಳಿಗೆ ಮಾತ್ರ 1ನೇ ತರಗತಿಗೆ ಅಡ್ಮಿಷನ್ ಅವಕಾಶವಿತ್ತು. ಆದ್ರೀಗ ಪ್ರೀ ಸ್ಕೂಲ್ ಮುಗಿಸಿ ಈ ವರ್ಷ ಜೂನ್ 1ರಂದು 5 ವರ್ಷ 5 ತಿಂಗಳು ಪೂರೈಸಿದ್ರೂ ಮಕ್ಕಳಿಗೆ 1ನೇ ತರಗತಿ ಸೇರಿಸಲು ಅವಕಾಶವಿದೆ. ಇನ್ನು ಸರ್ಕಾರದ ಈ ನಿರ್ಧಾರವನ್ನ ಪೋಷಕರ ಸಂಘಟನೆ ಸ್ವಾಗತಿಸಿದೆ. ಇವತ್ತು ಬಹಳ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ 15 ಲಕ್ಷ ಜನರ ಇದು ಶುಭ ದಿನ ಅಂತ ಭಾವಿಸ್ತೇನೆ. ಬಹಳ ಹೋರಾಟ ಮಾಡಿ ಇದನ್ನ ಪಡ್ಕೊಂಡಂಗಾಗಿದೆ. ನಿಮ್ಮ ಚಾನೆಲ್ ಕೂಡ ಈ ವಿಚಾರದಲ್ಲಿ ಬಹಳ ಗಟ್ಟಿಯಾಗಿ ಮಕ್ಕಳು ಮತ್ತು ಪೋಷಕರ ಪರವಾಗಿ ನಿಂತುಕೊಂಡಿತ್ತು. ಇದು ಅವೈಜ್ಞಾನಿಕ ಆದೇಶ ಎಂದು ಕ್ಯಾಂಪ್ಸ್ ಕಿಡಿ. ಪ್ರತಿಷ್ಠಿತ ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಸಚಿವರು ಮಣಿದಿದ್ದಾರೆ ಅಂತ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಕಿಡಿಕಾರಿದ್ರು. ಇದು ಅವೈಜ್ಞಾನಿಕ. ರಾಷ್ಟ್ರ ಮಟ್ಟದಲ್ಲಿ ಇತರೆ ದೇಶಗಳಲ್ಲಿ ಇವತ್ತು ಅಲೈನ್ ಆಗ್ತಾ ಇದೆ 6 ವರ್ಷ. ಇದು 1 ವರ್ಷ ರಿಲ್ಯಾಕ್ಸ್ ಮಾಡೋದ್ರ ಮುಖಾಂತರ ಶಿಕ್ಷಣ ಇಲಾಖೆ ಪ್ರತಿಷ್ಠಿತ ಶಾಲೆಗಳಿಗೆ ಮಣಿದು ಇವತ್ತು ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಸದ್ಯ ಶಿಕ್ಷಣ ಇಲಾಖೆಯಿಂದ ತಾತ್ಕಾಲಿಕ ಪರಿಹಾರ ಸಿಕ್ಕಿದೆ. ಆದ್ರೆ ಮುಂದಿನ ವರ್ಷ 6 ವರ್ಷ ಪೂರೈಸಿದ್ರೆ ಮಾತ್ರ 1ನೇ ತರಗತಿಗೆ ಅಡ್ಮಿಷನ್ ಸಿಗಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಶಿಕ್ಷಣ ಇಲಾಖೆ ಪೋಷಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. 1ನೇ ತರಗತಿ ವಯೋಮಿತಿ ನಿಯಮ ಗೊಂದಲಕ್ಕೆ ಪರಿಹಾರ ನೀಡಿದೆ. ಆದರೆ ಇದು ತಾತ್ಕಾಲಿಕ ಪರಿಹಾರವಷ್ಟೇ. ಯಾಕಂತೀರಾ? ಎಲ್ಲದ ನೋಡಿ. ಪ್ರವೇಶಾತಿ ಗೊಂದಲಕ್ಕೆ ಪರಿಹಾರ. ನಿಮ್ಮ ಮಗ ಇಲ್ಲವೇ ಮಗಳ ವಯಸ್ಸು 5 ವರ್ಷ 5 ತಿಂಗಳು ಆಗಿದೆಯೇ? ಎಲ್ಕೆಜಿ, ಯುಕೆಜಿ ಅಥವಾ ಅಂಗನವಾಡಿಗೆ ಕಳಿಸ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮಗುವನ್ನ 1ನೇ ತರಗತಿ ಅಡ್ಮಿಷನ್ ಮಾಡಿಸಬಹುದು. ಕಳೆದ 4 ತಿಂಗಳಿನಿಂದ ಇದ್ದ ಗೊಂದಲಕ್ಕೆ ಇದೀಗ ಶಿಕ್ಷಣ ಇಲಾಖೆ ತಾತ್ಕಾಲಿಕ ಪರಿಹಾರ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಶಿಕ್ಷಣ ಇಲಾಖೆ ಪ್ರಸಕ್ತ ವರ್ಷಕ್ಕೆ ಮಾತ್ರ ವಯೋಮಿತಿ ಸಡಿಲಿಕೆ ಮಾಡಿದೆ. ಇದು ಕೇವಲ ರಾಜ್ಯ ಪಠ್ಯಕ್ರಮಕ್ಕೆ ಮಾತ್ರ ಅನ್ವಯವಾಗಲಿದ್ದು ಸಿಬಿಎಸ್ಇ, ಐಸಿಎಸ್ಇಗೆ ಈ ಸಡಿಲಿಕೆ ಇರಲ್ಲ. 5.5 only for this year and who have passed UKG ಪಾಸ್ ಆಗಿರಬೇಕು, 5.5 ಆಗಿರಬೇಕು. ಅದು ಈ ವರ್ಷಕ್ಕೆ ಮಾತ್ರ. ಓಕೆ, ಒಂದೇ, ನೆಕ್ಸ್ಟ್ ಇಯರ್ಗಲ್ಲ. ಇಲ್ಲಿಯವರೆಗೆ 6 ವರ್ಷ ಪೂರೈಸಿದ ಮಕ್ಕಳಿಗೆ ಮಾತ್ರ 1ನೇ ತರಗತಿಗೆ ಅಡ್ಮಿಷನ್ ಅವಕಾಶವಿತ್ತು. ಆದ್ರೀಗ ಪ್ರೀ ಸ್ಕೂಲ್ ಮುಗಿಸಿ ಈ ವರ್ಷ ಜೂನ್ 1ರಂದು 5 ವರ್ಷ 5 ತಿಂಗಳು ಪೂರೈಸಿದ್ರೂ ಮಕ್ಕಳಿಗೆ 1ನೇ ತರಗತಿ ಸೇರಿಸಲು ಅವಕಾಶವಿದೆ. ಇನ್ನು ಸರ್ಕಾರದ ಈ ನಿರ್ಧಾರವನ್ನ ಪೋಷಕರ ಸಂಘಟನೆ ಸ್ವಾಗತಿಸಿದೆ. ಇವತ್ತು ಬಹಳ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ 15 ಲಕ್ಷ ಜನರ ಇದು ಶುಭ ದಿನ ಅಂತ ಭಾವಿಸ್ತೇನೆ. ಬಹಳ ಹೋರಾಟ ಮಾಡಿ ಇದನ್ನ ಪಡ್ಕೊಂಡಂಗಾಗಿದೆ. ನಿಮ್ಮ ಚಾನೆಲ್ ಕೂಡ ಈ ವಿಚಾರದಲ್ಲಿ ಬಹಳ ಗಟ್ಟಿಯಾಗಿ ಮಕ್ಕಳು ಮತ್ತು ಪೋಷಕರ ಪರವಾಗಿ ನಿಂತುಕೊಂಡಿತ್ತು. ಇದು ಅವೈಜ್ಞಾನಿಕ ಆದೇಶ ಎಂದು ಕ್ಯಾಂಪ್ಸ್ ಕಿಡಿ. ಪ್ರತಿಷ್ಠಿತ ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಸಚಿವರು ಮಣಿದಿದ್ದಾರೆ ಅಂತ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಕಿಡಿಕಾರಿದ್ರು. ಇದು ಅವೈಜ್ಞಾನಿಕ.
ರಾಷ್ಟ್ರ ಮಟ್ಟದಲ್ಲಿ ಇತರೆ ದೇಶಗಳಲ್ಲಿ ಇವತ್ತು ಅಲೈನ್ ಆಗ್ತಾ ಇದೆ 6 ವರ್ಷ. ಇದು 1 ವರ್ಷ ರಿಲ್ಯಾಕ್ಸ್ ಮಾಡೋದ್ರ ಮುಖಾಂತರ ಶಿಕ್ಷಣ ಇಲಾಖೆ ಪ್ರತಿಷ್ಠಿತ ಶಾಲೆಗಳಿಗೆ ಮಣಿದು ಇವತ್ತು ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ. ಸದ್ಯ ಶಿಕ್ಷಣ ಇಲಾಖೆಯಿಂದ ತಾತ್ಕಾಲಿಕ ಪರಿಹಾರ ಸಿಕ್ಕಿದೆ. ಆದ್ರೆ ಮುಂದಿನ ವರ್ಷ 6 ವರ್ಷ ಪೂರೈಸಿದ್ರೆ ಮಾತ್ರ 1ನೇ ತರಗತಿಗೆ ಅಡ್ಮಿಷನ್ ಸಿಗಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಂತೂ ಶಿಕ್ಷಣ ಇಲಾಖೆ ಪೋಷಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. 1ನೇ ತರಗತಿ ವಯೋಮಿತಿ ನಿಯಮ ಗೊಂದಲಕ್ಕೆ ಪರಿಹಾರ ನೀಡಿದೆ. ಆದರೆ ಇದು ತಾತ್ಕಾಲಿಕ ಪರಿಹಾರವಷ್ಟೇ. ಯಾಕಂತೀರಾ? ಎಲ್ಲಿದೆ ನೋಡಿ. ಪ್ರವೇಶಾತಿ ಗೊಂದಲಕ್ಕೆ ಪರಿಹಾರ. ನಿಮ್ಮ ಮಗ ಇಲ್ಲವೇ ಮಗಳ ವಯಸ್ಸು 5 ವರ್ಷ 5 ತಿಂಗಳು ಆಗಿದೆಯೇ? ಎಲ್ಕೆಜಿ, ಯುಕೆಜಿ ಅಥವಾ ಅಂಗನವಾಡಿಗೆ ಕಳಿಸ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮಗುವನ್ನ 1ನೇ ತರಗತಿ ಅಡ್ಮಿಷನ್ ಮಾಡಿಸಬಹುದು. ಕಳೆದ 4 ತಿಂಗಳಿನಿಂದ ಇದ್ದ ಗೊಂದಲಕ್ಕೆ ಇದೀಗ ಶಿಕ್ಷಣ ಇಲಾಖೆ ತಾತ್ಕಾಲಿಕ ಪರಿಹಾರ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಶಿಕ್ಷಣ ಇಲಾಖೆ ಪ್ರಸಕ್ತ ವರ್ಷಕ್ಕೆ ಮಾತ್ರ ವಯೋಮಿತಿ ಸಡಿಲಿಕೆ ಮಾಡಿದೆ. ಇದು ಕೇವಲ ರಾಜ್ಯ ಪಠ್ಯಕ್ರಮಕ್ಕೆ ಮಾತ್ರ ಅನ್ವಯವಾಗಲಿದ್ದು ಸಿಬಿಎಸ್ಇ, ಐಸಿಎಸ್ಇಗೆ ಈ ಸಡಿಲಿಕೆ ಇರಲ್ಲ. 5.5 only for this year and who have passed UKG ಪಾಸ್ ಆಗಿರಬೇಕು, 5.5 ಆಗಿರಬೇಕು. ಅದು ಈ ವರ್ಷಕ್ಕೆ ಮಾತ್ರ. ಓಕೆ, ಒಂದೇ, ನೆಕ್ಸ್ಟ್ ಇಯರ್ಗಲ್ಲ. ಇಲ್ಲಿಯವರೆಗೆ 6 ವರ್ಷ ಪೂರೈಸಿದ ಮಕ್ಕಳಿಗೆ ಮಾತ್ರ 1ನೇ ತರಗತಿಗೆ ಅಡ್ಮಿಷನ್ ಅವಕಾಶವಿತ್ತು. ಆದ್ರೀಗ ಪ್ರೀ ಸ್ಕೂಲ್ ಮುಗಿಸಿ ಈ ವರ್ಷ ಜೂನ್ 1ರಂದು 5 ವರ್ಷ 5 ತಿಂಗಳು ಪೂರೈಸಿದ್ರೂ ಮಕ್ಕಳಿಗೆ 1ನೇ ತರಗತಿ ಸೇರಿಸಲು ಅವಕಾಶವಿದೆ. ಇನ್ನು ಸರ್ಕಾರದ ಈ ನಿರ್ಧಾರವನ್ನ ಪೋಷಕರ ಸಂಘಟನೆ ಸ್ವಾಗತಿಸಿದೆ. ಇವತ್ತು ಬಹಳ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ 15 ಲಕ್ಷ ಜನರ ಇದು ಶುಭ ದಿನ ಅಂತ ಭಾವಿಸ್ತೇನೆ. ಬಹಳ ಹೋರಾಟ ಮಾಡಿ ಇದನ್ನ ಪಡ್ಕೊಂಡಂಗಾಗಿದೆ. ನಿಮ್ಮ ಚಾನೆಲ್ ಕೂಡ ಈ ವಿಚಾರದಲ್ಲಿ ಬಹಳ ಗಟ್ಟಿಯಾಗಿ ಮಕ್ಕಳು ಮತ್ತು ಪೋಷಕರ ಪರವಾಗಿ ನಿಂತುಕೊಂಡಿತ್ತು. ಇದು ಅವೈಜ್ಞಾನಿಕ ಆದೇಶ ಎಂದು ಕ್ಯಾಂಪ್ಸ್ ಕಿಡಿ. ಪ್ರತಿಷ್ಠಿತ ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಸಚಿವರು ಮಣಿದಿದ್ದಾರೆ ಅಂತ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಕಿಡಿಕಾರಿದ್ರು. ಇದು ಅವೈಜ್ಞಾನಿಕ. ರಾಷ್ಟ್ರ ಮಟ್ಟದಲ್ಲಿ ಇತರೆ ದೇಶಗಳಲ್ಲಿ ಇವತ್ತು ಅಲೈನ್ ಆಗ್ತಾ ಇದೆ 6 ವರ್ಷ. ಇದು 1 ವರ್ಷ ರಿಲ್ಯಾಕ್ಸ್ ಮಾಡೋದ್ರ ಮುಖಾಂತರ ಶಿಕ್ಷಣ ಇಲಾಖೆ ಪ್ರತಿಷ್ಠಿತ ಶಾಲೆಗಳಿಗೆ ಮಣಿದು ಇವತ್ತು ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ. ಸದ್ಯ ಶಿಕ್ಷಣ ಇಲಾಖೆಯಿಂದ ತಾತ್ಕಾಲಿಕ ಪರಿಹಾರ ಸಿಕ್ಕಿದೆ. ಆದ್ರೆ ಮುಂದಿನ ವರ್ಷ 6 ವರ್ಷ ಪೂರೈಸಿದ್ರೆ ಮಾತ್ರ 1ನೇ ತರಗತಿಗೆ ಅಡ್ಮಿಷನ್ ಸಿಗಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಂತೂ ಶಿಕ್ಷಣ ಇಲಾಖೆ ಪೋಷಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. 1ನೇ ತರಗತಿ ವಯೋಮಿತಿ ನಿಯಮ ಗೊಂದಲಕ್ಕೆ ಪರಿಹಾರ ನೀಡಿದೆ. ಆದರೆ ಇದು ತಾತ್ಕಾಲಿಕ ಪರಿಹಾರವಷ್ಟೇ. ಯಾಕಂತೀರಾ? ಎಲ್ಲಿದೆ ನೋಡಿ. ಪ್ರವೇಶಾತಿ ಗೊಂದಲಕ್ಕೆ ಪರಿಹಾರ. ನಿಮ್ಮ ಮಗ ಇಲ್ಲವೇ ಮಗಳ ವಯಸ್ಸು 5 ವರ್ಷ 5 ತಿಂಗಳು ಆಗಿದೆಯೇ? ಎಲ್ಕೆಜಿ, ಯುಕೆಜಿ ಅಥವಾ ಅಂಗನವಾಡಿಗೆ ಕಳಿಸ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮಗುವನ್ನ 1ನೇ ತರಗತಿ ಅಡ್ಮಿಷನ್ ಮಾಡಿಸಬಹುದು. ಕಳೆದ 4 ತಿಂಗಳಿನಿಂದ ಇದ್ದ ಗೊಂದಲಕ್ಕೆ ಇದೀಗ ಶಿಕ್ಷಣ ಇಲಾಖೆ ತಾತ್ಕಾಲಿಕ ಪರಿಹಾರ ಕೊಟ್ಟಿದೆ.